ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಜಾಗೃತಿ ಅಗತ್ಯ. ಹನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ವಿಚಾರಣೆ ಸಂಕಿರಣದಲ್ಲಿ ಉಪವಿಭಾಗ ಅಧಿಕಾರಿಗಳಾದ ಬಿಆರ್ ಮಹೇಶ್ ಅವರಿಂದ ಅಭಿಮತ. ಎಸ್ಸಿ ಎಸ್ಟಿ ಜನಾಂಗದ ಮೇಲೆ ಆಗುವ ದೌರ್ಜನ್ಯಗಳನ್ನು ತಡೆಯಲು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯ ಎಂದು ಉಪವಿಭಾಗಾಧಿಕಾರಿಗಳಾದ ಬಿಆರ್ ಮಹೇಶ್ ಅವರು ತಿಳಿಸಿದರು. ಹನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಅಮೃತ ಮಹೋತ್ಸವ 75 ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕ ಹನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎಸ್ಸಿ ಎಸ್ಟಿ ಅಧಿನಿಯಮ 1989 ಮತ್ತು ತಿದ್ದುಪಡಿ ಅಧಿನಿಯಮಗಳು ಹಾಗೂ ನಾಗರಿಕ ಹಕ್ಕು ಸಂರಕ್ಷಣಾ ಅಧಿನಿಯಮ ಕುರಿತಾದ ವಿಚಾರಣಾ ಸಂಕಿರಣ ಮತ್ತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಗೂ ಕೊಪ್ಪಳದಲ್ಲಿ ನಡೆದಂತಹ ಒಂದು ದೌರ್ಜನ್ಯ ಹಾಗೂ ಶಿಕ್ಷೆಯ ಬಗ್ಗೆ ಉಪವಿಭಾಗ ಅಧಿಕಾರಿಗಳಾದ ಬಿಆರ್ ಮಹೇಶ್ ಅವರು ತಿಳಿಸಿದರು. ಎಸ್ಸಿ ಎಸ್ಟಿ ಜನಾಂಗದ ಮೇಲೆ ಸಾಮಾಜಿಕ ಬಹಿಷ್ಕಾರ, ದೈಹಿಕ ಹಲ್ಲೆ, ಜಾತಿ ನಿಂದನೆ ಸೇರಿದಂತೆ 15 ವಿಧವಾದ ದೌರ್ಜನ್ಯಗಳ ವಿರುದ್ಧ ಕಾಯ್ದೆ ರೂಪಿಸಲಾಗಿದೆ. ಈ ಕಾಯ್ದೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದರು. 2022ರ ಮಾಹಿತಿ ಪ್ರಕಾರ ದೇಶದಲ್ಲಿ 57,000 ಪ್ರಕರಣಗಳು ನೋಂದಣಿಯಾಗಿದೆ. ಇದರಲ್ಲಿ 52,000 ಪ್ರಕರಣಗಳು 14 ಕಾಯ್ದೆಗಳ ಅಡಿಯಲ್ಲಿಯೇ ಕಂಡುಬಂದಿದೆ. ದೌರ್ಜನ್ಯಗೊಳಗಾದಾಗ ಕಾನೂನನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದರ ಕುರಿತು ಅರಿವು ಮೂಡಿಸಲಾಗುತ್ತಿದೆ. ಈ ಕಾಯ್ದೆ ಅಡಿ ದೌರ್ಜನ್ಯ ಮಾಡಿದವರ ವಿರುದ್ಧ ಇರುವ ಶಿಕ್ಷೆ ಪ್ರಮಾಣದ ಬಗ್ಗೆ ತಿಳಿಸಿಕೊಟ್ಟರು. ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ವೈಕೆ ಗುರುಪ್ರಸಾದ್ ಅವರು ಸಂವಿಧಾನದ ಮತ್ತು ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ತಿಳಿಸಿದರು. ಹಾಗೂ ಅಂಬೇಡ್ಕರ್ ವಿಚಾರವಾದಿಗಳ ಮಹಾದೇವನ್ ಕುಮಾರ್ ಅವರು ಮಾತನಾಡಿ ನಾಗರಿಕ ಮತ್ತು ಅನಾಗರಿಕದ ಬಗ್ಗೆ ಹಾಡಿನ ಮೂಲಕ ತಿಳಿಸಿದರು. ಹಾಗೂ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಗ್ರಂಥವೆಂದರೆ ಅದು ಭಾರತದ ಸಂವಿಧಾನ. ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಅಂಬೇಡ್ಕರ್ ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಮುನ್ನಡೆಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳಾದ ಬಿಆರ್ ಮಹೇಶ್ ಅವರು, ಹನೂರು ತಹಶೀಲ್ದಾರ್ ವೈಕೆ ಗುರುಪ್ರಸಾದ್ ಅವರು, ಸಮಾಜ ಕಲ್ಯಾಣ ಇಲಾಖೆ ಕೇಶವಮೂರ್ತಿ ಅವರು, ಜೀತವನ ಬುದ್ಧ ವಿಹಾರದ ಮನೋರಕ್ಷಿತ ಬಂತೆಜ್ಜಿ ಅವರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮುಮ್ತಾಜ್ ಬಾನು ಅವರು, ಎಡಿ ರಾಧಾ ಅವರು, ಮಹಾದೇವ್ ಕುಮಾರ್ ಅವರು, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರಾಮಲಿಂಗಂ ಅವರು, ದೊಡ್ಡಿಂದು ವಾಡಿ ಸಿದ್ದರಾಜು ಅವರು, ಹಿಂಡಯ್ಯ ಮಾಂಬಳ್ಳಿ, ಮಾದೇಶ್ ಬೈರನಾಥ ಹನೂರು, ನಾಗರಾಜ್ ಹಾಜರಿದ್ದರು. ವರದಿಗಾರರು ಮಹದೇಶ ಎಂ, ಹನೂರು. ವೈಯಕ್ತಿಕ ದೌರ್ಜನ್ಯಗಳು, ಭೂಮಿಯ ವೈಷಮ್ಯಗಳು, ವೈಯಕ್ತಿಕ ನಿಂದನೆಗಳು, ಜಾತಿ ನಿಂದನೆಗಳು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹೋಗದಂತ ತಡೆಯುವ ವಿಷಯಗಳು, ನಮ್ಮ ನಾಗರಿಕ ಹಕ್ಕುಗಳನ್ನ ಕಿತ್ಕೊಳ್ಳುವಂಥ ಒಂದು ದೌರ್ಜನ್ಯಗಳು, ಲೈಂಗಿಕ ದೌರ್ಜನ್ಯಗಳು, ಇದೆಲ್ಲದೂ ಕೂಡ ನಮಗೆ ದೌರ್ಜನ್ಯ ಅಂತ ಈ ಕಾಯ್ದೆಗಳು. ಈ ಒಂದು ದೌರ್ಜನ್ಯ ಕಾಯ್ದೆಗಳು ಸುಮ್ಮನೆ ಹಾಗೆ ಬರಲಿಲ್ಲ. ನಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಮಾರಕುಂಬಿ ಗ್ರಾಮದಲ್ಲಿ ನೋಡಿದ್ದೇವೆ. ನಾವು ಪತ್ರಿಕಾ ಮಾಧ್ಯಮ ನೋಡಿದ್ದೇವೆ, ದೃಶ್ಯ ಮಾಧ್ಯಮ ನೋಡಿದ್ದೇವೆ. ಆ ಗ್ರಾಮದಲ್ಲಿ 2014ರಲ್ಲಿ ನಡೆದಂತಹ ದೌರ್ಜನ್ಯ ಇತ್ತೀಚೆಗೆ ಜಿಲ್ಲಾ ನ್ಯಾಯಾಲಯ ಒಟ್ಟು 101 ಜನರಿಗೆ ಶಿಕ್ಷಣವನ್ನು ವಿಧಿಸಿದೆ. ಈ ಕಾಯ್ದೆ ತಿಳ್ಕೋಬೇಕು ಅಂತಂದ್ರೆ ನಾವು ಆ ಒಂದು ನಡೆದಂಥ ಘಟನೆ ನಾವು ಓದಬೇಕಾಗುತ್ತೆ, ಅದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ. 2014ರಲ್ಲಿ ದೀನ ದಲಿತರ ಮೇಲೆ ನಡೆದಂಥ ದೌರ್ಜನ್ಯ, ಆ ದಿನದಲ್ಲಿ ಒಂದು ಸಮುದಾಯ ಆಧಾರದ ಮೇಲೆ ತಾರತಮ್ಯ ಮಾಡಲು ಅವನು ನಾಗರಿಕನಾಗಿರ್ತಾನೆ. ಆ ನಾಗರಿಕ ಅನ್ನೋದನ್ನ ನಮ್ಮ ಸ್ನೇಹಿತರು ಒಂದು ಹಾಡನ್ನು ಬರೆದಿದ್ದಾರೆ, ಎಷ್ಟು ಚೆನ್ನಾಗಿದೆ ಅದನ್ನ ಹೇಳ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ. ನಾಗರಿಕ, ನಮ್ದು ನಾಗರಿಕ ಸಮಾಜನ ಅಥವಾ ಅನಾಗರಿಕ ಸಮಾಜನ, ನಾವು ನಾಗರಿಕರ ಅನಾಗರಿಕರ ಅನ್ನೋದಕ್ಕೋಸ್ಕರ ಒಂದು ಹಾಡಿದೆ, ಚೆನ್ನಾಗಿದೆ ಅದನ್ನು. ಜಾತಿ ಭೇದ, ಮೇಲು ಕೀಳು, ಬಡವ ಶ್ರೀಮಂತ ಎನ್ನುವ ಅಸಮಾನತೆ ತುಂಬಿರುವ ಈ ಸಮಾಜವ, ಜಾತಿ ಭೇದ, ಮೇಲು ಕೀಳು, ಬಡವ ಶ್ರೀಮಂತ ಎನ್ನುವ ಅಸಮಾನತೆ ತುಂಬಿರುವ ಈ ಸಮಾಜವ ನಾಗರಿಕ ಎಂದು ನಾನು ಹೇಗೆ ಕರೆಯಲಿ, ನಾಗರಿಕ ಎಂದು ನಾನು ಹೇಗೆ ಕರೆಯಲಿ, ನಾಚಿಕೆ ತುಂಬ ನಾಚಿಕೆ, ನಾಚಿಕೆ ತುಂಬ ನಾಚಿಕೆ, ನಾಗರಿಕತೆ ಎನ್ನುವ ಪದಕ್ಕೆ ನಾಚಿಕೆ. ಆದರೂ ಸಹ ಈ ಕಾರ್ಯಕ್ರಮ ನನ್ನ ದೃಷ್ಟಿಗೆ ಯಶಸ್ವಿಯಾಗಿದೆ.
ಆದರೆ ಯಶಸ್ವಿ ಅನ್ನೋದು ಮುಂದೆ ನಾವು ಈ ದೌರ್ಜನ್ಯ ಕಾಯ್ದೆಯನ್ನು ಕಡಿಮೆ ಮಾಡ್ತಾ ಹೋದಾಗ ಎಲ್ಲ ಸಮಾಜಗಳು ಸಮಾನತೆ ಹೊಂದಿದಾಗ ಮಾತ್ರ ಸಾಧ್ಯ ಅಂತ ನನಗಾರು ಅನಿಸುತ್ತೆ. ಸೊ ಈ ಥರ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಪೂಜ್ಯ ಮನೋರಂಜಿತ ಬಂದೇಜಿಯವರ ದಿವ್ಯ ಸಾನ್ನಿಧ್ಯಕ್ಕೆ ನಾನು ನಮಸ್ಕರಿಸುತ್ತಾ, ಘನ ಉಪಸ್ಥಿತಿ ಇರುವ ಶ್ರೀಯುತ ಉದ್ಘಾಟನೆ ಮಾಡಿದ AC ಸಾಹೇಬರಾದ ಮಹೇಶ್ ಸರ್ ಅವರೇ, ತಾಲೂಕು ಪಂಚಾಯತಿ AD ಅವರಾದ ರಾಧಾರ್ ಅವರೇ, ಸಂಪತ್ ಕುಮಾರ್ ಅವರೇ, ವಿಶೇಷವಾಗಿ ವಿಚಾರ ಮಂಡಿಸಿದ ಮಹದೇವ ಕುಮಾರ್ ಅವರೇ, ಕೃಷ್ಣಮೂರ್ತಿ ಅವರೇ, ರಾಮಲಿಂಗಂ ಅವರೇ, ನಾವು ಅದ್ರ ಬಗ್ಗೆ ವಿಚಾರ ತಿಳ್ಕೊಂಡಾಗ ನಮ್ಮ ಮೇಲೆ ನಡೆಯುವ ದೌರ್ಜನ್ಯ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಆ ದೌರ್ಜನ್ಯ ಕಡಿಮೆ ಆಗೋದಾಗಲೇ ನೀವೊಬ್ಬರೇ ತಿಳ್ಕೊಂಡ್ರೆ ಸಾಕಾದು. ನಮ್ಮ ವಿಚಾರವಾದಿಗಳಾದ ಶ್ರೀಯುತ ಮಹದೇವ ಕುಮಾರ್ ಹೇಳಿದರು, ಈ ವಿಚಾರ ಸಂಕಿರಣಕ್ಕೆ ಬರೀ ದೌರ್ಜನ್ಯಕ್ಕೆ ಒಳಗಾಗೋ ಜನ ಅವಶ್ಯಕತೆ ಇಲ್ಲ, ದೌರ್ಜನ್ಯ ಮಾಡೋ ಜನ ಬೇಕು ಅಂತ. ಅವ್ರಿಗೆ ಯಾಕೆ ಅಂದರೆ ಅವ್ರಿಗೆ ಮನಪರಿವರ್ತನೆ ಮಾಡೋಕ್ಕಾಗಿದೆ. ನಾವು ಅವರ ಮನಪರಿವರ್ತನೆ ಆದರೆ ಮಾತ್ರ ಈ ಸಮುದಾಯಕ್ಕೆ SC ST ಅವರಿಗೆ ಏನು ದೌರ್ಜನ್ಯ ಆಗ್ತಿದೆ ಅದು ಕಡಿಮೆ ಆಗೋಕ್ಕೆ ಅವಕಾಶ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಸಂಘಟಕರಿಗೆ ಕೇಳ್ಕೊತೀನಿ, ಎಸ್ಪೆಷಲಿ ಸಿದ್ದರಾಜ್ ಅವರು ಭಾಳ ಸ್ನೇಹಿತರು, ನಾನು ಬಂದು 1.25 ವರ್ಷ ಆಯಿತು. ಅವ್ರಿಗೆ ವಯಸ್ಸಾಗಲ್ಲ ಅನಿಸುತ್ತೆ. ಅವ್ರಿಗೆ ಅವರಷ್ಟು ಆ್ಯಕ್ಟಿವ್ ಮಕ್ಕಳು ಇಲ್ಲ, ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಜಿಲ್ಲೆ ಪೂರ್ತಿ ಸುತ್ತಾಡ್ತಿರ್ತಾರೆ. ಸೊ ಈ ಸಂಘಟಕರಿಗೆ ಹೇಳ್ತಾ ಇದ್ದೀನಿ, ಇದು ಒಂದು ತಾಲೂಕುಗಳಲ್ಲಿ ಮಾತ್ರ ಆಗಬಾರ್ದು, ಹಳ್ಳಿಲಾಗಬೇಕು, ಗ್ರಾಮ ಪಂಚಾಯತ್ಗಳಾಗಬೇಕು, ಹೋಬಳಿ ಲೆವೆಲ್ ಆಗಬೇಕು, ಅಲ್ಲಿಯ ಮನೆಗಳಿಗೆ ತಲುಪಬೇಕು, ದೌರ್ಜನ್ಯ ಕಾಯ್ದೆ ನಿಷೇಧ ಆಗಬೇಕು ಅನ್ನೋ ಒಂದು ಸಂದೇಶ ಹೋದರೆ ಮಾತ್ರ ಇದು ನಿಜವಾಗಲೂ ಈ ಥರ ಕಾರ್ಯಾಗಾರಗಳು ಅರ್ಥಪೂರ್ಣವಾಗುತ್ತೆ, ಒಂದು ಫಲ ಕೊಡುತ್ತೆ ಅಂತ. ಅವಾಗ ನಾವು ಬಾಬಾ ಅಂಬೇಡ್ಕರ್ ಅವರಿಗೆ ಸ್ವಲ್ಪ ಗೌರವ ಸಹ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ, ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ದಯವಿಟ್ಟು ನನ್ನ ಮಕ್ಕಳಿಗೆ ಹೇಳೋದಿಷ್ಟೇ, ಎಜುಕೇಷನ್ ತಗೊಳ್ಳಿ. ಏನೇ ಕಷ್ಟ ಆಗಿರಲಿ ಎಜುಕೇಷನ್. ತಂದೆ ತಾಯಿ ಕಷ್ಟಪಡ್ತಾರೆ, ಕೂಲಿ ನಾಲಿ ಮಾಡ್ತಾ ಇದ್ದಾರೆ, ಹೊಲ ದುಡಿತಾ ಇದ್ದಾರೆ, ಡ್ರೈವರ್ಗಳಾಗಿದ್ದಾರೆ, ಕಂಡಕ್ಟರ್ಗಳಾಗಿದ್ದಾರೆ, ಬೇರೆ ಬೇರೆ ಕೆಲಸ ವೃತ್ತಿ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ನೀವು ಬೆಲೆ ಕೊಡಬೇಕು, ಸಮಾಜಕ್ಕೆ ನಿಮ್ಮಿಂದ ಅವ್ರಿಗೆ ಒಳ್ಳೆಯದಾಗಬೇಕು. ಸೊ ಸಮಾಜದ ಎಲ್ಲ ಸಮಾನತೆ ಬರಬೇಕು. ದಯವಿಟ್ಟು ಶಿಕ್ಷಣ ಪಡೆದುಕೊಳ್ಳಿ. ಈ ಥರ ದೌರ್ಜನ್ಯ ಕಾಯ್ದೆಗಳು ನಿಲ್ಲಬೇಕು. ನಾವೆಲ್ಲರೂ ಸಮಾನ ಅಂತ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರು ಏನು ವಿಚಾರಧಾರೆಗಳಿದೆಯೋ ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಸಾರ್ಥಕಪಡಿಸ್ಕೊಳ್ಳೋಣ. ಇಷ್ಟೆಲ್ಲ ಬೇಕಷ್ಟು ಮಾತಾಡಿದ್ದೀರಾ. ಮುಂದೆ ಈ ಥರ ವಿಚಾರವಾದ ಮುಂದೆ ನಡೀತಾ ಇರಲಿ. ನಾವು ಹಾಜರಾಗ್ತಾ ಇರ್ತೀವಿ, ನಾವು ಬರ್ತಾ ಇರ್ತೀವಿ. ಸೊ ಮುಖ್ಯವಾಗಿ ನಾವು ಭಾಷಣಕಾರರಾದ ಮಹದೇವ ಕುಮಾರ್ ಅವರು ಹೆಚ್ಚು ಕಡಿಮೆ ಅರ್ಧ ಗಂಟೆ ಮಾತಾಡಿದ್ರು. ಆ ಪ್ರತಿಯೊಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಲ್ಲಿ. ಒಂದು ಹಾಡಿನ ರೂಪದಲ್ಲಿ ನಾವು ಹೇಗಿರ್ಬೇಕಾಗಿದ್ರು, ನಾಗರಿಕರು ಅನಾಗರಿಕರ ಬಗ್ಗೆ ಒಂದು ಹಾಡು ಹೇಳಿದರು. ಹಾಡಿನ ಮೂಲಕ ಹೇಗೆ ಹೇಳಿದ್ರು ಅರ್ಥ ಮಾಡ್ಕೊಂಡ್ರೆ ಅದನ್ನ. ಅನಾಗರಿಕರಂದು ಯಾರು ಸಮಾಜದಲ್ಲಿ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಇದು ಹೋಗ್ಬೇಕಿದು ಕೆಟ್ಟ ಮನಸ್ಥಿತಿ.